ಪಹಲ್ಗಾಮ್ನ ಭಯೋತ್ಪಾದಕ ದಾಳಿ ನಂತರ ಒಂದು ಕಡೆ ದೇಶ ಒಗ್ಗಟ್ಟಿನಿಂದ ಆ ಭಯೋತ್ಪಾದಕರ ವಿರುದ್ಧ ನಿಂತರೆ, ಇನ್ನೊಂದು ಕಡೆ ನಮ್ಮದೇ ಜನ ತಮ್ಮ ಸಹ ಭಾರತೀಯರ ವಿರುದ್ಧ ವಿಷಾನ ಕಕ್ತಾ ಇದ್ದಾರೆ. ಈ ಮಾತಿಗೆ ಆಕೆಯನ್ನ ಗುರಿಯಾಗಿಸಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ವಿರುದ್ಧ ಅಸಭ್ಯ ಕಮೆಂಟ್ಗಳು, ಆರೋಪಗಳು ಮತ್ತು ದ್ವೇಷದ ಮಾತುಗಳು ಹರಿದಾಡಿದವು. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಅವರು ಸಹ ವಿಕ್ರಮ್ ಮಿಸ್ರಿ ಜೊತೆಗೆ ಕಾಣಿಸ್ಕೊಂಡ್ರು. ಈಗ ಮಧ್ಯಪ್ರದೇಶದ ಬಿಜೆಪಿಯ ಸಚಿವ ವಿಜಯ್ ಶಾ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೀತಾ ಇದ್ದಾರೆ. ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ ಕದನ ವಿರಾಮದ ತೀರ್ಮಾನದ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿಯನ್ನ ಇವರು ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಪ್ರಧಾನಮಂತ್ರಿ ಅಥವಾ ಭಾರತದ ಇತರ ರಾಜಕೀಯ ನಾಯಕರನ್ನ ಯಾಕೆ ಗುರಿಯಾಗಿಸ್ಲಿಲ್ಲ? ಟಿವಿ ಸ್ಟುಡಿಯೋಗಳಲ್ಲಿ ಸುಳ್ಳುಗಳಿಂದ ಕೂಡಿರುವಂಥ ಒಂದು ಆಕ್ರೋಶದ ಭಾಷಣಗಳು ಅಥವಾ ವಾಟ್ಸಪ್ ಫಾರ್ವರ್ಡ್ಗಳ ಗೀಳಿನಿಂದ ಉತ್ತೇಜಿತರಾಗಿರ್ತಕ್ಕಂಥ ಜನ ಇವರಿಗೆ ಭಾರತ ಪಾಕಿಸ್ತಾನವನ್ನು ನಾಶಪಡಿಸದೆ ಕದನ ವಿರಾಮ ಘೋಷಿಸಿದ್ರು ಅಂತ ಇವರಿಗೆ ನಿರಾಸೆ ಆಯಿತು. ನಾವು ಒಂದು ದೇಶವಾಗಿ ಒಗ್ಗಟ್ಟಾಗಿ ನಿಲ್ಲಬೇಕು, ಈ ದ್ವೇಷದ ರಾಜಕಾರಣವನ್ನು ತಿರಸ್ಕರಿಸಬೇಕು. ಆದರೆ ಈ ದೇಶದ ಅಧಿಕೃತ ನಾಯಕರು ಮೌನವಾಗಿದ್ದಾರೆ, ಆದರೆ ನಾವು ಮೌನವಾಗಿರಬಾರ್ದು. ಸ್ನೇಹಿತರೆ ನಮಸ್ಕಾರ. ಪಹಲ್ಗಾಮ್ನ ಭಯೋತ್ಪಾದಕ ದಾಳಿ ನಂತರ ಒಂದು ಕಡೆ ದೇಶ ಒಗ್ಗಟ್ಟಿನಿಂದ ಆ ಭಯೋತ್ಪಾದಕರ ವಿರುದ್ಧ ನಿಂತರೆ, ಇನ್ನೊಂದು ಕಡೆ ನಮ್ಮದೇ ಜನ ತಮ್ಮ ಸಹ ಭಾರತೀಯರ ವಿರುದ್ಧ ವಿಷಾನ ಕಕ್ತಾ ಇದ್ದಾರೆ. ಹಿಮಾಂಶಿ ನರ್ವಾಲ್, ವಿಕ್ರಮ್ ಮಿಸ್ರಿ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಈ ಮೂವರು ಕೂಡ ಭಾರತದ ಗೌರವವನ್ನು ಎತ್ತಿಡಿದವರು. ಆದರೆ ಇವರ ಮೇಲೆ ದಾಳಿ ಆಗ್ತಾ ಇದೆ, ಆಯುಧಗಳಿಂದಲ್ಲ, ಆದರೆ ದ್ವೇಷದ ಮಾತುಗಳಿಂದ, ಸಾಮಾಜಿಕ ಜಾಲತಾಣಗಳ ಟ್ರೋಲಿಂಗಿಂದ. ಈ ಟ್ರೋಲಿಂಗ್ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಬಲಪಂಥೀಯ ಗುಂಪುಗಳಿವೆ, RSSನಂತಹ ಸಂಘಟನೆಗಳಿಂದ ಪ್ರೇರಿತರಾದಂಥ ಹಲವರಿದ್ದಾರೆ. ಆದರೆ ಇದಕ್ಕೆ BJP ಮತ್ತು RSSನಿಂದ ಇಲ್ಲಿಯವರೆಗೆ ಖಂಡನೆ ವ್ಯಕ್ತ ಆಗಿಲ್ಲ. BJP ಮೌನವಾಗಿದೆ, ಕೇಂದ್ರ ಸರ್ಕಾರ ಮೌನವಾಗಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲರೂ ಮೌನವಾಗಿದ್ದಾರೆ. ಈ ಮೌನ ಏನನ್ನು ಸೂಚಿಸುತ್ತೆ? ಇವರು ತಾವೇ ಸೃಷ್ಟಿಸಿದಂತಹ ಈ ದ್ವೇಷದ ವಿಷವನ್ನ ನಿಯಂತ್ರಿಸಲಾಗದ ಸ್ಥಿತಿಯಲ್ಲಿದ್ದಾರಾ, ಅಥವಾ ಈ ಟ್ರೋಲಿಂಗ್ಗೆ ಇವರ ಒಪ್ಪಿಗೆಯೂ ಇದೆಯಾ? ಮೊದಲಿಗೆ ಈ ಟ್ರೋಲಿಂಗ್ಗೆ ಒಳಗಾಗಿರೋರು ಯಾರೋ ಅವ್ರ ಬಗ್ಗೆ ಮಾತಾಡೋಣ. ಹಿಮಾಂಶಿ ನರ್ವಾಲ್ ಈ ಯುವತಿ ತನ್ನ ಪತಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರನ್ನ ಕಳೆದುಕೊಂಡವರು. 2025 ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರ ದಾಳಿಯಲ್ಲಿ ಏನು ಸಾವಪ್ಪದರು ಅವರಲ್ಲಿ ವಿನಯ್ ನರ್ವಾಲ್ ಕೂಡ ಒಬ್ಬರು. ಆಗ ತಾನೇ ಮದುವೆ ಆಗಿದ್ದಂಥ ಈ ಜೋಡಿಗೆ ಇದು ತಮ್ಮ ಮಧುಚಂದ್ರ ಕೂಡ ಆಗಿತ್ತು. ಆದರೆ ಆ ಸಂತೋಷದ ಕ್ಷಣಗಳು ಒಂದೇ ಕ್ಷಣದಲ್ಲಿ ದುರಂತದಲ್ಲಿ ಎಂಡಾಯಿತು. ಹಿಮಾಂಶಿಯವರು ತನ್ನ ಗಂಡನ ಸಾವಿನ ನೋವಿನಲ್ಲೂ ಕೂಡ ಶಾಂತಿಯ ಸಂದೇಶವನ್ನು ನೀಡಿದರು. ಆಕೆ ಹೇಳಿದ್ದು, ಮುಸ್ಲಿಮರ ಮೇಲೆ, ಕಾಶ್ಮೀರಿಗಳ ಮೇಲೆ ದಾಳಿ ಆಗಬಾರ್ದು, ನಾವು ಶಾಂತಿಯನ್ನು ಬಯಸ್ತೀವಿ ಅಂತ. ಆದರೆ ಈ ಮಾತಿಗೆ ಆಕೆಯನ್ನು ಗುರಿಯಾಗಿಸಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ವಿರುದ್ಧ ಅಸಭ್ಯ ಕಮೆಂಟ್ಗಳು, ಆರೋಪಗಳು ಮತ್ತು ದ್ವೇಷದ ಮಾತುಗಳು ಹರಿದಾಡಿದವು. ಕೆಲವರು ಆಕೆಯನ್ನು ತನ್ನ ಗಂಡನ ಸ್ಮರಣೆಗೆ ಅಗೌರವ ತೋರಿದವಳು ಅಂತ ಅಂದರು. ಇನ್ನೂ ಕೆಲವರು ಅವಳ ಕಾಶ್ಮೀರಿ ಸ್ನೇಹಿತರ ಬಗ್ಗೆ ಕಾಲ್ಪನಿಕವಾದಂಥ ಆರೋಪಗಳನ್ನು ಮಾಡಿದರು. ಎರಡನೇ ಅವರು ವಿಕ್ರಮ್ ಮಿಸ್ರಿ, ಭಾರತದ ವಿದೇಶಾಂಗ ಕಾರ್ಯದರ್ಶಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿತು. ಈ ಕಾರ್ಯಾಚರಣೆಯ ಬಗ್ಗೆ ವಿಶ್ವ ಸಮುದಾಯಕ್ಕೆ ಮಾಹಿತಿ ನೀಡಿದಂಥವರು ವಿಕ್ರಮ್ ಮಿಸ್ರಿ. ಅವರು ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸಿದ್ರು. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದಾಗ ಅವ್ರ ಮೇಲೆ ಟ್ರೋಲಿಂಗ್ ಶುರುವಾಯಿತು. ಒಪ್ಪಿಗೆ ಸೂಚಿಸಿದ್ದು ಸರ್ಕಾರ, ಟ್ರೋಲಿಂಗ್ ಆಗಿದ್ದು ವಿಕ್ರಮ್ ಮಿಸ್ರಿ ಅವ್ರ ಮೇಲೆ. ಇದಕ್ಕಿಂತ ದುರಂತ ಅಂದರೆ ಅವರ ಮಗಳ ಫೋನ್ ಸಂಖ್ಯೆಯನ್ನು ಡಾಕ್ಸಿಂಗ್ ಮಾಡಲಾಯಿತು. ಇದರಿಂದ ಅವರ ಕುಟುಂಬಕ್ಕೆ ಒಂದು ಭದ್ರತಾ ಭೀತಿ ಎದುರಾಯಿತು. ಮೂರನೇವರು ಕರ್ನಲ್ ಸೋಫಿಯಾ ಖುರೇಶಿ, ಒಬ್ಬ ಧೀರ ಮಹಿಳಾ ಯೋಧೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಅವರು ಸಹ ವಿಕ್ರಮ್ ಮಿಸ್ರಿ ಜೊತೆಗೆ ಕಾಣಿಸ್ಕೊಂಡ್ರು. ಈಗ ಮಧ್ಯಪ್ರದೇಶದ BJPಯ ಸಚಿವ ವಿಜಯ್ ಶಾ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೀತಾ ಇದ್ದಾರೆ. ಇದು ಸೋಫಿಯಾ ಅವರಿಗೆ ಮಾಡಿದಂಥ ಅವಮಾನ ಮತ್ತು ಭಾರತೀಯ ಸೇನೆಯ ಗೌರವಕ್ಕೆ ಧಕ್ಕೆ ತರುವಂಥ ಹೇಳಿಕೆ. ಈ ಮೂರೂ ಜನ ಭಾರತದ ಗೌರವವನ್ನು ಎತ್ತಿಡಿದವರು. ಒಬ್ಬರು ಶಾಂತಿಯ ಸಂದೇಶವನ್ನು ನೀಡಿದ್ರು, ಇನ್ನೊಬ್ಬರು ದೇಶದ ವಿದೇಶಾಂಗ ನೀತಿಯನ್ನು ಪ್ರತಿನಿಧಿಸಿದ್ರು,
ಮತ್ತೊಬ್ಬರು ದೇಶದ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಆದರೆ ಇವರೆಲ್ಲರೂ ಕೂಡ ದ್ವೇಷದ ದಾಳಿಗೆ ಗುರಿಯಾದರು. ಇದರಲ್ಲಿ ವಿಕ್ರಮ್ ಮಿಸ್ರಿ ಮತ್ತು ಕರ್ನಲ್ ಸೋಫಿಯಾ ಖುರೇಷಿ ಇಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಜೊತೆಗೆ ಈ ಯುದ್ಧದ ಅಥವಾ ಮಿಲಿಟರಿ ಕಾರ್ಯಾಚರಣೆಯ ವಿವರಗಳನ್ನು ಜೊತೆಯಾಗಿ ಕೂತು ಇಡೀ ಪ್ರಪಂಚಕ್ಕೆ ಕೊಟ್ಟರು. ಅದರಲ್ಲೂ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಈ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಮುಖ ಆಗಿದ್ರು. ಅವರು ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿ. ಈ ಹಿಂದೆ ರಾಷ್ಟ್ರೀಯ ಭದ್ರತೆಯ ಉಪ ಸಲಹೆಗಾರ ಆಗಿದ್ದರು. ಭಾರತದಿಂದ ಚೀನಾ, ಸ್ಪೇನ್ ಮತ್ತು ಮೈನ್ಮಾರ್ಗೆ ರಾಯಭಾರಿಯಾಗಿದ್ದರು. ನರೇಂದ್ರ ಮೋದಿ ಅವರು ಸೇರಿದಂತೆ ಈ ದೇಶದ 3 ಪ್ರಧಾನಮಂತ್ರಿಗಳಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದರು. ಮಿಸ್ರಿ, ವ್ಯೋಮಿಕಾ ಮತ್ತು ಸೋಫಿಯಾ ಈ ಮೂವರನ್ನು ಭಾರತದ ಸೇನಾ ಕಾರ್ಯಾಚರಣೆಯ ವಿವರ ನೀಡೋದಕ್ಕೆ ಏನು ನಿಯೋಜಿಸಲಾಗಿತ್ತು ಅದರಲ್ಲಿ ಒಂದು ವಿಶೇಷ ಮೌಲ್ಯ ಎದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ಈ ಯುದ್ಧ ಇದು ಒಂದು ಪಾಕಿಸ್ತಾನದ ಜೊತೆಗೆ ಒಂದು ಸ್ಟ್ರಾಟಜಿಕ್ ಅಥವಾ ಸೈನಿಕ ಸಂಘರ್ಷ ಅಷ್ಟೇ ಅಲ್ಲ, ಇದೊಂದು ಸೈದ್ಧಾಂತಿಕ ಮತ್ತು ಒಂದು ನಾಗರಿಕ ಮೌಲ್ಯದ ಮುಖಾಮುಖಿ ಕೂಡ ಆಗಿತ್ತು. ಇದು ಹೇಗೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಭಾರತ ದೇಶ ಪಾಕಿಸ್ತಾನಕ್ಕಿಂತ ಭಿನ್ನ ಮತ್ತು ಅತ್ಯುನ್ನತ ಸ್ಥಾನದಲ್ಲಿ ಇರೋದು ಯಾಕೆ ಅನ್ನೋದು ಅದರ ಹುಟ್ಟಿನಲ್ಲೇನೇ ಇದೆ. ಪಾಕಿಸ್ತಾನದ ಅಸ್ತಿತ್ವಕ್ಕೆ ಆಧಾರ 2 ನೇಷನ್ ಥಿಯರಿ. ಅಂದರೆ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ಅವರು ಒಟ್ಟಿಗೆ ಬದುಕೋಕ್ಕೆ ಆಗೋದಿಲ್ಲ ಅನ್ನುವಂಥ 2 ರಾಷ್ಟ್ರಗಳ ಸಿದ್ಧಾಂತ ಏನಿತ್ತು ಅದು ಪಾಕಿಸ್ತಾನದ ಹುಟ್ಟಿಗೆ ಆಧಾರ. ಆದರೆ ಭಾರತದ ಹುಟ್ಟಿಗೆ ಆಧಾರ ಅಥವಾ ಪಾಕಿಸ್ತಾನದ ವಿಭಜನೆಗೆ ಇದ್ದಂಥ ವಿರೋಧ ಏನು ಅಂತಂದರೆ ನಾವು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ. ಈ ಜಾತ್ಯತೀತತೆಯನ್ನು ಭಾರತ ತನ್ನ ರಾಷ್ಟ್ರೀಯತೆಗೆ ಒಂದು ಉನ್ನತ ಮೌಲ್ಯ ಅದು ಅಂತ ಹೇಳಿ ಅದು ಅಲ್ಲಿ ಪ್ರದರ್ಶನ ಮಾಡ್ತು ಈ ಮೂವರ ಮುಖಾಂತರ. ಭಾರತದ ಸೈನ್ಯದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಸಿಖ್ಖರು ಇದ್ದಾರೆ. ಭಾರತದ ಪರವಾಗಿ ಹೋರಾಡಿ ಹುತಾತ್ಮರಾದಂಥ ಎಷ್ಟೋ ಮಂದಿ ಮುಸ್ಲಿಮರಿದ್ದಾರೆ. ಉದಾಹರಣೆಗೆ ಇದೇ ಕರ್ನಲ್ ಸೋಫಿಯಾರ ತಾತ ಮಿಲಿಟ್ರಿಲಿದ್ದರು, ಅವರ ತಂದೆನೂ ಮಿಲಿಟ್ರಿಲಿದ್ದರು. ಅವರ ತಂದೆ 1971ರ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಸೋಫಿಯಾ ಮದುವೆ ಆಗಿರೋದು ಕೂಡ ಮಿಲಿಟ್ರಿಯಲ್ಲಿರುವಂಥ ವ್ಯಕ್ತಿಯನ್ನೇ. ಇನ್ನೂ ಒಂದು ವಿಶೇಷ ಅಂತಂದರೆ ಸೋಫಿಯಾರ ತಂದೆಯ ಅಜ್ಜ ಅವರು ಬ್ರಿಟಿಷ್ ಸೈನ್ಯದಲ್ಲಿದ್ದರು ಮತ್ತು 1857ರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು. ಇಂಥವರೆಲ್ಲ ಸೇರಿ ಭಾರತ ಮತ್ತು ಈ ರೀತಿಯಲ್ಲಿ 2 ಮಹಿಳೆಯರು ಇಂತಹ ಒಂದು ಪ್ರಮುಖವಾದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಳ್ತಾರೆ ಅನ್ನೋದರ ಮುಖಾಂತರ ಭಾರತ ಒಂದು ಸಂದೇಶ ಕೊಡಲಿಕ್ಕೆ ಹೊರಟಿತ್ತು. ಮಿಸ್ರಿ ಅವ್ರದ್ದು ಕೂಡ ಭಾಳ ವಿಶೇಷನೇ. ಅವರು ಕಾಶ್ಮೀರಿ ಪಂಡಿತ ಹಿನ್ನೆಲೆಯಿಂದ ಬಂದಂಥವ್ರು. ಈ ಮೂವರನ್ನು ನಮ್ಮ ಯುದ್ಧ ಕಾರ್ಯಾಚರಣೆಯ ಅಧಿಕೃತ ಸುದ್ದಿ ಕೊಡೋದಕ್ಕೆ ಕೂರಿಸಿಕೊಳ್ಳುವ ಮುಖಾಂತರ ಭಾರತ ತಾನು ಏನು ಅಂತ ತೋರಿಸ್ತಾ ನಾವು ನಿಮಗಿಂತ ವಿಶೇಷ ಅಂತ ತೋರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಪಾಕಿಸ್ತಾನದ ಜೊತೆಗೆ ಕದನ ವಿರಾಮ ಘೋಷಣೆ ಆದ ಮೇಲೆ ಭಾರತ ಸರ್ಕಾರದ ಕೆಲಸದಲ್ಲಿ 35 ವರ್ಷಗಳ ಅನುಭವ ಹೊಂದಿರತಕ್ಕಂಥ ಮಿಸ್ರಿಯವರು ಆನ್ಲೈನ್ ಟ್ರೋಲಿಂಗ್ಗೆ ಒಳಗಾದರು. ಇದು ಅವರ ಕುಟುಂಬದಕ್ಕೂ ಮತ್ತು ವಿಶೇಷವಾಗಿ ಅವರ ಮಗಳಿಗೂ ಕೂಡ ವಿಸ್ತರಿಸಿತು. ಈ ಟ್ರೋಲಿಂಗು ಅವರ ಖಾಸಗಿ ಫೋಟೋಗಳನ್ನು ಮತ್ತು ಫೋನ್ ನಂಬರ್ ಇತ್ಯಾದಿ ಸಂಪರ್ಕ ವಿವರಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುವಷ್ಟು ಕೆಡುಕಿನ ಮಟ್ಟಕ್ಕೆ ಏರಿತು. ಆನ್ಲೈನ್ನಲ್ಲಿ ವಿಷಮಯವಾದಂಥ ಬೆದರಿಕೆಗಳು ಮತ್ತು ಒಂದು ಉದ್ವಿಗ್ನ ವಾತಾವರಣದಲ್ಲಿ ಭದ್ರತಾ ಅಪಾಯ ಕುಟುಂಬಕ್ಕೆ ತಲೆದೋರುವಂಥ ಮಟ್ಟಕ್ಕೆ ಇದು ಬೆಳೀತು. ಈಗ ಒಂದು ಪ್ರಮುಖವಾದಂಥ ಪ್ರಶ್ನೆ, ಈ ಟ್ರೋಲಿಂಗ್ಗೆ ಯಾಕೆ BJPಯ ಯಾರೂ ಖಂಡನೆ ವ್ಯಕ್ತಪಡಿಸಲಿಲ್ಲ? BJP ಪಕ್ಷ, ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ, ಗೃಹ ಸಚಿವರು, ರಕ್ಷಣಾ ಸಚಿವರು ಎಲ್ಲರೂ ಮೌನವಾಗಿದ್ದಾರೆ. ಇದು ಏನನ್ನು ಸೂಚಿಸುತ್ತೆ? ಒಂದು ಕಡೆ ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಯನ್ನು ದೇಶದ ಗೌರವ ಅಂತ ಕೊಂಡಾಡುವಂಥ BJP ತನ್ನದೇ ಸಚಿವ ವಿಜಯ್ ಶಾ ಅವರ ಆಕ್ಷೇಪಾರ್ಹ ಹೇಳಿಕೆಯ ಬಗ್ಗೆ ಯಾಕೆ ಮಾತಾಡಿಲ್ಲ? ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನು ಭಯೋತ್ಪಾದಕರ ಸಹೋದರಿ ಅಂತ ಕರೆದಂಥ ವ್ಯಕ್ತಿಯನ್ನು ಇನ್ನೂ ಕೂಡ ಯಾಕೆ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ? ಅದೇ ರೀತಿ ಹಿಮಾಂಶಿ ನರ್ವಾಲ್ಗೆ ಆನ್ಲೈನ್ನಲ್ಲಿ ದ್ವೇಷದ ಮಾತುಗಳು, ಧಮಕಿಗಳು ಎದುರಾದಾಗ ರಾಷ್ಟ್ರೀಯ ಮಹಿಳಾ ಆಯೋಗ ಖಂಡನೆ ವ್ಯಕ್ತಪಡಿಸಿತು. ಆದರೆ BJPಯಿಂದ ಅಥವಾ ಸರ್ಕಾರದಿಂದ ಯಾವುದೇ ಬೆಂಬಲ ಸಿಗಲಿಲ್ಲ. ವಿಕ್ರಮ್ ಮಿಸ್ರಿ ಅವರ ಕುಟುಂಬ ಡಾಕ್ಸಿಂಗ್ಗೆ ಒಳಗಾದಾಗ ಕೆಲವು ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು, ಅದು ಸರ್ಕಾರ ಮೌನವಾಗಿತ್ತು. ವಾಸ್ತವದಲ್ಲಿ ಈ 3 ಜನರ ಮೇಲೆ ಆದಂಥ ಆನ್ಲೈನ್ ಟ್ರೋಲಿಂಗ್ ವಿರುದ್ಧ ದೇಶಾದ್ಯಂತ ತೀವ್ರ ಖಂಡನೆ ಬಂತು. ವಿರೋಧ ಪಕ್ಷದ ನಾಯಕರುಗಳು ಅವ್ರ ಮನೆಗೆ ಹೋದರು. ಕಾಂಗ್ರೆಸ್ನ ಶಶಿ ತರೂರ್ ಅವರು ವಿಕ್ರಮ್ ಮಿಸ್ರಿ ಅವರನ್ನು ಭಾರತದ ಪರವಾಗಿ ಅತ್ಯಂತ ಕಷ್ಟದ ಕಾಲದಲ್ಲಿ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ ಅತ್ಯುತ್ತಮ ರಾಜತಾಂತ್ರಿಕ ಅಂತ ಕೊಂಡಾಡಿದ್ರು. ಹಾಗೆಯೇ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವ್ರದ್ದು
ಒಂದು ವೃತ್ತಿಪರತೆಯ ಮಾದರಿ ಅಂತ ಭಾಳ ಜನ ಶ್ಲಾಘನೆ ಮಾಡಿದ್ರು. AIMIMನ ಅಸಾದುದ್ದೀನ್ ಒವೈಸಿ ಅವರು ಮಿಸ್ರಿ ಅವರನ್ನು ನಿಷ್ಠಾವಂತ ಮತ್ತು ದೇಶಕ್ಕಾಗಿ ದಣಿವರಿಯದೆ ಶ್ರಮಿಸುವಂಥ ರಾಜತಾಂತ್ರಿಕ ಅಂತ ಬೆಂಬಲಿಸಿದರು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಮಿಸ್ರಿಯವರ ಕುಟುಂಬದ ಡಾಕ್ಸಿಂಗ್ನಂಥ ಕೃತ್ಯಗಳನ್ನು ನೀಚ ಮತ್ತು ಅಮಾನವೀಯ ಅಂತ ಕರೆದರು. ಸರ್ಕಾರ ಇಂಥ ದಾಳಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದರು. CPIMನ ಜಾನ್ ಬ್ರಿಟಾಸ್ ಅವರು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಮಿಸ್ರಿಯವರ ಮೇಲಿನ ಸೈಬರ್ ದಾಳಿಗಳಿಗೆ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಹಿಮಾಂಶಿ ನರ್ವಾಲ್ ಅವರಿಗೆ ಆದಂಥ ಅವಮಾನವನ್ನು ಸಹ ಖಂಡಿಸಿದರು. ಈ ಬೆಂಬಲ ಕೇವಲ ಒಂದು ರಾಜಕೀಯ ವಲಯಕ್ಕೆ ಸೀಮಿತ ಆಗಿರಲಿಲ್ಲ. ಭಾರತದ ಸಿವಿಲ್ ಸೊಸೈಟಿ ಕಡೆಯಿಂದ ಭಾಳ ಸಂಘಟನೆಗಳು ಈ ಮೂವರಿಗೆ ಒಗ್ಗಟ್ಟಿನಿಂದ ಒಂದು ಬೆಂಬಲ ಕೊಟ್ಟರು. ಭಾರತೀಯ ರಾಜತಾಂತ್ರಿಕರ ಸಂಘ ಅಂತ ಇದೆ, ಅಸೋಸಿಯೇಷನ್ ಆಫ್ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಅಂತ, ಅವರು ಮಿಸ್ರಿಯವರ ಟ್ರೋಲಿಂಗನ್ನು ತೀರಾ ಅಮಾನವೀಯ ಮತ್ತು ಖಂಡನೀಯ ಅಂದರು. IAS ಅಧಿಕಾರಿಗಳ ಸಂಘ ದೇಶದ ಸೇವೆಗೆ ದಣಿವರಿಯದೆ ಶ್ರಮಿಸ್ತಕ್ಕಂಥ ಸಿವಿಲ್ ಸರ್ವೆಂಟ್ಗಳ ಮೇಲಿನ ದಾಳಿಗಳು ದುರಂತ ಅಂತ ಅವರು ಟ್ವೀಟ್ ಮಾಡಿದರು. ರಾಷ್ಟ್ರೀಯ ಮಹಿಳಾ ಆಯೋಗ ಇದರ ಬಗ್ಗೆ ಮಾತಾಡಿ ವಿಶೇಷವಾಗಿ ಮಿಸ್ರಿಯವರ ಮಗಳ ಖಾಸಗಿ ಮಾಹಿತಿಯ ದುರುಪಯೋಗವನ್ನು ಗಂಭೀರವಾದಂಥ ಭದ್ರತಾ ಉಲ್ಲಂಘನೆ ಅಂತ ಕರೆದು ಕಾನೂನು ಕ್ರಮಕ್ಕೆ ಒತ್ತಾಯಿಸಿತು. ಈ ಹಿಂದೆ ಡಿಪ್ಲೊಮ್ಯಾಟ್ ಆಗಿದ್ದಂಥ ನಿರುಪಮಾ ರಾವ್ ಅವರು ಮಿಸ್ರಿಯವರ ಕುಟುಂಬವನ್ನು ಟ್ರೋಲ್ ಮಾಡೋದು ಭಾರತದ ಗೌರವಕ್ಕೆ ಕಳಂಕ ಅಂತ ಟ್ವೀಟ್ ಮಾಡಿ ಹೇಳಿದರು. ಈ ಘಟನೆಗಳು ಭಾರತದ ಸಮಾಜದಲ್ಲಿರ್ತಕ್ಕಂಥ ಒಂದು ಏಕತೆಯ ಶಕ್ತಿಯನ್ನು ಇವೆಲ್ಲ ತೋರಿಸೋದು. ಸಾಮಾನ್ಯ ಜನರಿಂದ ಹಿಡಿದು ಕಲಾವಿದರ ತನಕ ಎಲ್ಲರೂ ಕೂಡ ಈ ದ್ವೇಷದ ವಿರುದ್ಧ ಧ್ವನಿಯಾದರು. ಹಾಸ್ಯ ನಟ ವೀರ್ ದಾಸ್ ಅವರು ಟ್ವೀಟ್ ಮಾಡಿ ವಿಕ್ರಮ್ ಮಿಸ್ರಿ, ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ದೇಶಕ್ಕಾಗಿ ಮಾಡಿದಂಥ ಕೆಲಸ ಅದ್ಭುತ, ಇವರಿಗೆ ಧನ್ಯವಾದ ಹೇಳಲಾಗದೇ ಇದ್ದರೆ ಮೌನವಾಗಿರಿ ಅಂತ ಬರೆದು. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರು BJPಯ ವಿಜಯ್ ಶಾ ಅವರ ಕರ್ನಲ್ ಸೋಫಿಯಾ ಕುರೇಶಿ ಅವರ ಸಂಬಂಧಿಸಿದಂಥ ಹೇಳಿಕೆಯನ್ನು ಖಂಡಿಸಿದ್ರು. ಭಾರತೀಯ ಸೇನೆಯ ಗೌರವವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು ಅಂತ ಹೇಳಿದ್ರು. ಕಾಶ್ಮೀರದ ವಿದ್ಯಾರ್ಥಿಗಳು ಮತ್ತು ಯುವಕರು ಹಿಮಾಂಶಿ ನರ್ವಾಲ್ ಅವರ ಶಾಂತಿಯ ಕರೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ರು. ನಾವು ಶಾಂತಿಯನ್ನು ಬಯಸ್ತೀವಿ, ದ್ವೇಷವನ್ನಲ್ಲ ಅಂತ ಘೋಷಣೆ ಮಾಡಿದ್ರು. ಈ ಬೆಂಬಲ ಇದು ಭಾರತದ ಜನತೆಯ ಒಗ್ಗಟ್ಟಿನ ಮನೋಭಾವವನ್ನು ತೋರಿಸ್ತು. ಆದರೆ ಸರ್ಕಾರದ ಮೌನ ಈ ಒಗ್ಗಟ್ಟಿಗೆ ಕಳಂಕವನ್ನು ಉಂಟು ಮಾಡ್ತು. ಈ ಮೌನ ಒಂದು ಸಂದೇಶವನ್ನು ನೀಡುತ್ತೆ. ಅದೇನು ಅಂದರೆ ಈ ಟ್ರೋಲಿಂಗಿಗೆ ಸರ್ಕಾರಕ್ಕೆ ಒಪ್ಪಿಗೆ ಇದೆ ಅನ್ನೋದು ಆ ಸಂದೇಶ. ಇಲ್ಲ ಅಂತಂದರೆ BJP ಮತ್ತು RSS ರೀತಿಯ ಸಂಘಟನೆಗಳು ತಾವೇ ಸೃಷ್ಟಿಸಿರ್ತಕ್ಕಂಥ ಈ ದ್ವೇಷದ ಗುಂಪುಗಳನ್ನು ನಿಯಂತ್ರಿಸಲಾಗದ ಸ್ಥಿತಿಲಿದ್ದೀವಿ ಅಂತ ಅವ್ರು ಒಪ್ಕೋಬೇಕು. RSS ಹಲವಾರು ದಶಕಗಳಿಂದ ಒಂದು ರೀತಿಯ ರಾಷ್ಟ್ರೀಯತಾವಾದವನ್ನು ಬೆಳೆಸಿದೆ. ಅದು ದ್ವೇಷದ ರಾಜಕಾರಣಕ್ಕೆ ಕಾರಣ ಆಗಿದೆ. ಈ ಟ್ರೋಲಿಂಗ್ ಹಿಂದೆ ಇಂಥ ಹಲವಾರು ಗುಂಪುಗಳಿವೆ. ಆದರೆ ಒಂದು ವಿಷಯ ಸ್ಪಷ್ಟ, ಈ ದ್ವೇಷದ ರಾಜಕಾರಣ ಭಾರತದ ಏಕತೆಯನ್ನು ದುರ್ಬಲಗೊಳಿಸ್ತಾ ಇದೆ. ಒಬ್ಬ ಸೈನಿಕನ ವಿಧವೆ, ಒಬ್ಬ ರಾಜತಾಂತ್ರಿಕ, ಒಬ್ಬ ಮಹಿಳಾ ಯೋಧೆ, ಇವರೆಲ್ಲರೂ ಕೂಡ ದೇಶದ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಇವರ ಮೇಲೆ ದಾಳಿ ಆಗ್ತಿದ್ದಾಗ ಸರ್ಕಾರದ ನಾಯಕರು ಮೌನವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಒಂದು ಸಂದೇಶ ಕೊಡ್ತಾ ಇದೆ. ಸರ್ಕಾರದ ನಾಯಕರು ಮಾತ್ರ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಪ್ರಮುಖ ನಾಯಕರು ವಿಕ್ರಮ್ ಮಿಸ್ರಿ, ಹಿಮಾಂಶಿ ನರ್ವಾಲ್ ಅಥವಾ ಕರ್ನಲ್ ಸೋಫಿಯಾ ಕುರೇಶಿ ಅವರ ಮೇಲಿನ ಟ್ರೋಲಿಂಗ್ ಅಥವಾ ದ್ವೇಷದ ದಾಳಿಗಳನ್ನು ಖಂಡಿಸಿರುವಂಥ ಯಾವುದೇ ಸಾರ್ವಜನಿಕ ಹೇಳಿಕೆಯನ್ನು ನೀಡಿದರು. ಒಬ್ಬರಿದ್ದಾರೆ, ಇವರು BL ಸಂತೋಷ್ ಅಂತ ಇವ್ರ ಹೆಸರು. ಇವರು RSSನವರು, BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಇವರು ಮಾತ್ರ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಸುಮ್ಮನೆ ಇರಿ, ಬಾಯಿ ಮುಚ್ಕೊಂಡಿರಿ ಅಂತ ತಮ್ಮ ಸ್ನೇಹಿತರಿಗೆ ಅವ್ರು ಹೇಳಿಲ್ಲ. ಬದಲಿಗೆ ಕರ್ನಲ್ ಸೋಫಿಯಾ ಕುರೇಶಿ ಅವರ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಆಡಿ ತಾನು ಉಪಕಾರ ಮಾಡಿದ್ದೀನಿ ಅಂತ ಭಾವಿಸಿದ್ದಾರೆ. ಯಾರು ಇದರ ವಿರುದ್ಧ ಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ಅತ್ಯಂತ ಕೆಟ್ಟದಾಗಿ ಅಮಾನವೀಯವಾಗಿ ಮಾತಾಡ್ತಿದ್ದಾರೆ, ಅದು ತಪ್ಪು ಅಂತ ಅವರಿಗೆ ಯಾಕೆ ಹೇಳೋಕ್ಕಾಗಲ್ಲ? ಯಾಕೆ ಅಂದರೆ ಶಾಖೆಗಳ ಒಳಗಡೆ ತಾವೇ ಇದನ್ನು ಹೇಳಿರ್ತಾರೆ. ಈ ದೇಶದ ಯಾವುದೇ ಮುಸ್ಲಿಮ ಈ ರೀತಿಯಲ್ಲಿ ಮಾಡಿದ್ರೂ ಕೂಡ, ಅವ್ರು ಎಂಥದೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ನಾವು ಅವ್ರ ವಿರುದ್ಧ ನಿಲ್ಲಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ಕೊಟ್ಟಿರ್ತಾರೆ. ಮತ್ತು ತಮ್ಮ ಸರ್ಕಾರದ ತಪ್ಪುಗಳಿಗೆ ಯಾವುದೋ ಒಬ್ಬ ಅಧಿಕಾರಿಯನ್ನು ಗುರಿ ಮಾಡಿ ನಾವು ಇದನ್ನು ತಿರುಚಬೇಕು ಅಂತ ಹೇಳಿರ್ತಾರೆ. ಈಗ ಇದ್ದಕ್ಕಿದ್ದಾಗೆ ನೀವು ಈ ರೀತಿಯಲ್ಲಿ ಯಾರನ್ನೂ ಟ್ರೋಲಿಂಗ್ ಮಾಡಬಾರ್ದು ಅಂತ ಹೇಳಿದ್ರೆ ಕಷ್ಟ ಆಗುತ್ತಲ್ಲ. ಇದು RSSನ ಒಂದು ದ್ವಿಮುಖ ನೀತಿ ಏನಿದೆ ಅದನ್ನು ನಮ್ಮ ಮುಂದೆ ಬಯಲು ಮಾಡಿದೆ. ಒಂದು ಕಡೆ RSS ತನ್ನನ್ನು ರಾಷ್ಟ್ರೀಯತಾವಾದದ ರಕ್ಷಕ ಅಂತ ಕರ್ಕೊಳ್ಳುತ್ತೆ, ಭಾರತೀಯ ಸೇನೆಯ ಗೌರವವನ್ನು ಎತ್ತಿ ಹಿಡಿದು ಅಂತ ಹೇಳ್ಕೊಳ್ಳುತ್ತೆ. ಆದರೆ ಕರ್ನಲ್ ಸೋಫಿಯಾ ಕುರೇಶಿ ಅಂತ ಒಬ್ಬ ಧೀರ ಮಹಿಳಾ ಯೋಧೆಯನ್ನು ಭಯೋತ್ಪಾದಕರ ಸಹೋದರಿ ಅಂತ ಅವಮಾನಿಸಿದಾಗ, ಅಥವಾ ಹಿಮಾಂಶಿ ನರ್ವಾಲ್ನಂಥ ಒಬ್ಬ ಶಾಂತಿಯ ಸಂದೇಶ ಇಟ್ಟವ್ರನ್ನ ಟ್ರೋಲ್ ಮಾಡಿದಾಗ
RSS ಯಾಕೆ ಮೌನವಾಗಿದೆ? ಈ ಟ್ರೋಲಿಂಗ್ ಅನ್ನೋದು ಬರೀ ವ್ಯಕ್ತಿಗತವಾದಂಥ ದಾಳಿ ಅಲ್ಲ, ಇದು ಭಾರತದ ಸಾಮಾಜಿಕ ಏಕತೆಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಸಮಸ್ಯೆ. ಇದಕ್ಕಿನ್ನೂ ಒಂದು ಕಾರಣ ಇದೆ. ಕೆಲವು ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಈ ದಾಳಿಯನ್ನು ಇದನ್ನೊಂದು ಸಮುದಾಯದ ಮೇಲಿನ ದಾಳಿ ಅಂತ ಚಿತ್ರಣ ಮಾಡೋದು. ಒಬ್ಬ ಸಾಮಾನ್ಯ ನಾಗರಿಕನನ್ನು, ಕಾಶ್ಮೀರದ ಒಬ್ಬ ಸಾಮಾನ್ಯ ನಾಗರಿಕನನ್ನು NIAಯ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಅಂತ ತಪ್ಪಾಗಿ ಚಿತ್ರಿಸಲಾಯಿತು. ವಿಡಿಯೋ ಗೇಮ್ನ ದೃಶ್ಯಗಳನ್ನು ಭಾರತದ ದಾಳಿಗಳು ಅಂತ ತೋರಿಸಲಾಯಿತು. ಇಂತಹ ಸುಳ್ಳು ಸುದ್ದಿಗಳು ಜನರಲ್ಲಿ ಭಯ ಮತ್ತು ದ್ವೇಷವನ್ನು ಹರಡಿತು. ಈ ದ್ವೇಷದ ರಾಜಕಾರಣವೇ ಜಾಗತಿಕ ಮಟ್ಟದಲ್ಲಿ ಭಾರತದ ಮರ್ಯಾದೆ ತೆಗೀತದೆ. ಯಾಕಂದರೆ ವಿಕ್ರಮ್ ಮಿಸ್ರಿ ಥರದವರು ಇವರು ಜಾಗತಿಕ ವೇದಿಕೆಯಲ್ಲಿ ಭಾರತದ ಧ್ವನಿಯನ್ನು ಪ್ರತಿನಿಧಿಸ್ತಾರೆ. ಇಂಥವ್ರ ಮೇಲೆ ತಾವೇ ಕೂತು ಯಾರನ್ನೋ ಮುಂದೆ ಕೂಡಿಸ್ಬಿಟ್ಟು ಇವ್ರು ಕೇಳಿ ಪ್ರೆಸ್ ಮೀಟ್ ಮಾಡಿಸಿ ಅವ್ರ ಮೇಲೆ ದಾಳಿ ಆದಾಗ ಭಾರತದ ಒಗ್ಗಟ್ಟಿನ ಬಗ್ಗೆ ಜಗತ್ತಿಗೆ ಯಾವ ಸಂದೇಶ ಹೋಗುತ್ತೆ? ಇದೆಲ್ಲ ಸರಿ, ಆದರೆ ನರೇಂದ್ರ ಮೋದಿಯವರು ತೆಗೆದುಕೊಂಡಂಥ ಕದನ ವಿರಾಮದ ತೀರ್ಮಾನದ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿಯನ್ನು ಇವರು ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಪ್ರಧಾನಮಂತ್ರಿ ಅಥವಾ ಭಾರತದ ಇತರ ರಾಜಕೀಯ ನಾಯಕರನ್ನ ಯಾಕೆ ಗುರಿಯಾಗಿಸಲಿಲ್ಲ? ಇದಕ್ಕೆ ಇರುವಂಥ ಕಾರಣ ಏನಂದರೆ, ಕಳೆದ 10-15 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ರೀತಿಯ ಮಾನಸಿಕ ರೋಗವನ್ನು ಸೃಷ್ಟಿ ಮಾಡಲಾಗಿದೆ. ಈ ಆನ್ಲೈನ್ ಟ್ರೋಲ್ಗಳು ಆ ಮಾನಸಿಕ ರೋಗ ಏನಿದೆ ಅದರಿಂದ ಬಾಧಿತರಾದವರು. ಅವರಲ್ಲಿ ಒಂದಷ್ಟು ಜನಕ್ಕೆ ಮೋದಿ ಸಾಕು ಮತ್ತು ಮೋದಿ ಏನು ಮಾಡಿದ್ರೂ ಅವರಿಗೆ ಸರಿಯಾದ್ದು. ಒಂದು ವೇಳೆ ತಪ್ಪೇನಾದರೂ ನಡೆದರೆ ಅದಕ್ಕೆ ಮೋದಿಯವ್ರ ಮನೇಲಿ ಕೆಲಸ ಮಾಡುವಂಥ ಕ್ಲರ್ಕ್ ಕಾರಣ. ಇನ್ನೊಂದಷ್ಟು ಜನಕ್ಕೆ ಅವ್ರಿಗೆ ಈಗ ಮೋದಿನೂ ಸಾಕಾಗ್ತಾ ಇಲ್ಲ, ಅವರು ಮೋದಿಯನ್ನು ಕೂಡ ವಿರೋಧ ಮಾಡ್ತಿರೋರು ಇದ್ದಾರೆ. ಈ ಎರಡೂ ಕ್ಯಾಟಗರಿ ಜನರಿಗೆ ಮುಸ್ಲಿಂ ವಿರೋಧ ಒಂದು ದೊಡ್ಡ ತೃಪ್ತಿಯನ್ನು ತಂದುಕೊಡುತ್ತೆ. TV ಸ್ಟುಡಿಯೋಗಳಲ್ಲಿ ಸುಳ್ಳುಗಳಿಂದ ಕೂಡಿರುವಂಥ ಒಂದು ಆಕ್ರೋಶದ ಭಾಷಣಗಳು ಅಥವಾ ವಾಟ್ಸಪ್ ಫಾರ್ವರ್ಡ್ಗಳ ಗೀಳಿನಿಂದ ಉತ್ತೇಜಿತರಾಗಿರ್ತಕ್ಕಂಥ ಜನ ಇವರು. ಇವರಿಗೆ ಭಾರತ ಪಾಕಿಸ್ತಾನವನ್ನು ನಾಶಪಡಿಸದೆ ಕದನ ವಿರಾಮ ಘೋಷಿಸಿದ್ರು ಅಂತ ಇವರಿಗೆ ನಿರಾಸೆ ಆಯಿತು. ಈ ನಿರಾಶೆಯ ಕಾರಣಕ್ಕಾಗಿ ಮೋದಿಯವ್ರನ್ನೇ ಬೈಬೇಕು ಅಂತಿದ್ದವರು ಮೋದಿಯವ್ರನ್ನ ಬೈದರು. ಇನ್ನು ಕೆಲವರು ಮೋದಿಯವ್ರನ್ನ ಬೈಬಾರ್ದು ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿಯನ್ನು ಇಟ್ಕೊಂಡು ಅವ್ರ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಇವರ ಮಾನಸಿಕತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹೈದರಾಬಾದ್ನ ಈ ಘಟನೆ ನೋಡಬೇಕು. ಇವರಿಗೆ TV-ನಲ್ಲಿ ಏನು ಹೇಳಲಾಯಿತು, ಕರಾಚಿ ಬಂದರ ಮೇಲೆ ದಾಳಿ ಮಾಡಾಗ್ಬಿಟ್ಟಿದೆ, ಇಸ್ಲಾಮಾಬಾದ್ ಆಗಲೇ ನಾಶ ಆಗಿಬಿಟ್ಟಿದೆ ಅನ್ನೋಂಥ ಒಂದು ಸುಳ್ಳು ಸುದ್ದಿನ ಹೇಳಿ ಇವರೆಲ್ಲರದು ಅಡ್ರಿನಲಿನ್ ರಶ್ ಜಾಸ್ತಿ ಆಗಿತ್ತು. ಆಮೇಲೆ ಗೊತ್ತಾಯಿತು ಇವೆಲ್ಲವೂ ಕೂಡ ಫೇಕ್ ನ್ಯೂಸು, ಇಲ್ಲಿ ಕೂತ್ಕೊಂಡು ಫೇಕ್ ಫಾರ್ವರ್ಡ್ ಮಾಡೋರು, ಅಂಥದ್ದು ಏನೂ ಆಗಿಲ್ಲ ಅಂತಂದಮೇಲೆ ಇವರು ಕರಾಚಿ ಮೇಲೆ ದಾಳಿ ಮಾಡಬೇಕಲ್ಲ. ಅದಕ್ಕೇನು ಮಾಡಿದ್ರು, ಮೇ 12ನೇ ತಾರೀಕು ಕೇಸರಿ ಶಾಲ್ ಹಾಕ್ಕೊಂಡು ಹೈದರಾಬಾದ್ನ ಕರಾಚಿ ಬೇಕ್ರಿಗೆ ಹೋದರು. ಹೈದರಾಬಾದ್ ಅಂದರೆ ಪಾಕಿಸ್ತಾನದಲ್ಲಿರೋ ಹೈದರಾಬಾದ್ ಅಲ್ಲ, ತೆಲಂಗಾಣದಲ್ಲಿರ್ತಕ್ಕಂಥ ಹೈದರಾಬಾದ್ಗೆ ಹೋದರು. ಹೋಗಿ ಅಂಗಡಿನ ಧ್ವಂಸ ಮಾಡಿ ಅದರ ಹೆಸರು ಬದಲಾಯಿಸಬೇಕು ಅಂತ ಕೇಳಿದ್ರು. ಈ ಪ್ರಸಿದ್ಧ ಬೇಕರಿ 1953ರಲ್ಲಿ ಕರಾಚಿಯಿಂದ ವಲಸೆ ಬಂದಂಥ ಸಿಂಧಿ ಹಿಂದೂ ಕುಟುಂಬಕ್ಕೆ ಸೇರಿದೆ. ಇದು ರಾಜೇಶ್ ಮತ್ತು ಹರೀಶ್ ರಾಮ್ನಾನಿ ಅಂತ ಅದರ ಮಾಲೀಕರ ಹೆಸರುಗಳು. ಆದರೆ ಇಲ್ಲ, ಕರಾಚಿ ಬೇಕರಿ ಅಂತ ಹೆಸರು ತೆಗಿಬೇಕು ಅಂತ ಇವರು ವಾದ. ಪಾಕಿಸ್ತಾನದಲ್ಲಿರೋ ಎಲ್ಲವನ್ನೂ ಬದಲಾಯಿಸಬೇಕು ಅಂದರೆ ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ಹಾಗಂತ ಭಾರತದಲ್ಲಿರೋ ಪಂಜಾಬ್ ಹೆಸರನ್ನು ಬದಲಿಸ್ಬೇಕಾ ಅಂತ ಇವ್ರನ್ನ ಕೇಳಬೇಕು. ಇದೆಲ್ಲ ತಮಾಷೆ ವಿಚಾರ ಅಲ್ಲ. APCR ಅಂತ ಇದೆ, ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತ ಭಾರತದಲ್ಲಿ. ಅವರು ಸಂಗ್ರಹಿಸಿರ್ತಕ್ಕಂಥ ಈ ಮಾಹಿತಿ ನೋಡಿ, ಏಪ್ರಿಲ್ 22ರಿಂದ ಮೇ 8ನೇ ತಾರೀಕಿನ ತನಕ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತದಾದ್ಯಂತ 184 ದ್ವೇಷದ ಅಪರಾಧಗಳು ವರದಿಯಾಗಿದೆ, ಹೇಟ್ ಕ್ರೈಮ್ಸ್. ಇದರಲ್ಲಿ 84 ದ್ವೇಷದ ಭಾಷಣಗಳು, 39 ಆ್ಯಕ್ಚುಲಿ ದಾಳಿಗಳು, ಕರಾಚಿ ಬೇಕರಿ ಮೇಲೆ ಮಾಡಿದಂಥ ದಾಳಿ ಥರದ್ದು. 19 ಕಡೆಗೆ ಧ್ವಂಸನೆ ಮಾಡಿದ್ದಾರೆ, 3 ಕಡೆ ಕೊಲೆ ಆಗಿದೆ ಅಂತ APCR ವರದಿ ಹೇಳುತ್ತೆ. ಈ ಮಾನಸಿಕ ಕಾಯಿಲೆ ಇರತಕ್ಕಂಥ ಜನ ಏನಿದ್ದಾರೆ, ಇವರು ಇಡೀ ದೇಶ ಆ್ಯಕ್ಚುಲಿ ಒಗ್ಗಟ್ಟಾಗಿದ್ದ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡಿದ್ರು. ಮಿಸ್ರಿ ಅವರು ಕೂಡ ಸಂಘರ್ಷದ ಸಂದರ್ಭದಲ್ಲಿ ದೇಶದ ಸೌಹಾರ್ದತೆ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರಲ್ಲ, ಅದಕ್ಕೋಸ್ಕರ ಅವರು ಈ ದಾಳಿಗೆ ಗುರಿಯಾದರು. ಸ್ನೇಹಿತರೆ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಾವು ಒಪ್ಪಿಕೊಳ್ಳಬೇಕಾ? ಖಂಡಿತವಾಗಿಯೂ ಇಲ್ಲ. ಭಾರತ ಒಂದು ವೈವಿಧ್ಯಮಯ ದೇಶ. ಇಲ್ಲಿ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಇದ್ದಾರೆ ಮತ್ತು ಎಲ್ಲರೂ ಒಂದೇ ರೀತಿಯ ಗೌರವಕ್ಕೆ ಅರ್ಹರು. ಹಿಮಾಂಶಿ ನರ್ವಾಲ್ ಥರದವರು ಶಾಂತಿಯ ಸಂದೇಶವನ್ನು ನೀಡಿದರೆ ಅವರನ್ನು ಬೆಂಬಲಿಸಬೇಕು, ಟ್ರೋಲ್ ಮಾಡಬಾರ್ದು. ಕರ್ನಲ್ ಸೋಫಿಯಾ ಕುರೇಶಿ ಅಂತವರು ದೇಶವನ್ನು ರಕ್ಷಿಸ್ತಾ ಇದ್ದಾರೆ, ಅಂಥವ್ರನ್ನ ಅವಮಾನಿಸಬಾರ್ದು. ವಿಕ್ರಮ್ ಮಿಸ್ರಿ ಅಂತವರು ಭಾರತದ ಗೌರವವನ್ನು ಜಗತ್ತಿನ ಮುಂದೆ ಇಡ್ತಾ ಇದ್ದಾರೆ, ಅವರ ಕುಟುಂಬವನ್ನು ಗುರಿಯಾಗಿಸಬಾರ್ದು. ನಾವು ಒಂದು ದೇಶವಾಗಿ ಒಗ್ಗಟ್ಟಾಗಿ ನಿಲ್ಲಬೇಕು, ಈ ದ್ವೇಷದ ರಾಜಕಾರಣವನ್ನು ತಿರಸ್ಕರಿಸಬೇಕು. ಆದರೆ ಈ ದೇಶದ ಅಧಿಕೃತ ನಾಯಕರು ಮೌನವಾಗಿದ್ದಾರೆ, ಆದರೆ ನಾವು ಮೌನವಾಗಿರಬಾರ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಶಾಂತಿ ಸಂದೇಶವನ್ನು ಹಂಚ್ಕೊಳ್ಬೇಕು, ದ್ವೇಷದ ಕಮೆಂಟ್ಗಳನ್ನು ವಿರೋಧಿಸಬೇಕು.
ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು. ಒಗ್ಗಟ್ಟಿನ ಶಕ್ತಿಯಿಂದ ಈ ದ್ವೇಷವನ್ನು ನಾವು ಎದುರಿಸಬೇಕು. ನಿಮಗೂ ಈ ವಿಚಾರ ಸರಿ ಅಂತ ಅನಿಸಿದ್ರೆ ಈ ವಿಡಿಯೋವನ್ನು ಕೂಡ ನೀವು ಇನ್ನಷ್ಟು ಜನರಿಗೆ ಹಂಚಿಕೊಳ್ಳಿ. ದ್ವೇಷದ ಜಾಗದಲ್ಲಿ ನಾವು ಪ್ರೀತಿಯನ್ನು, ಒಗ್ಗಟ್ಟಿನ ಸಂದೇಶವನ್ನು ಹಂಚೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.